ಇಡೀ ನಮ್ಮ ಸದನದ ಪರವಾಗಿ ಹಾಗೂ ರಾಜ್ಯದ ಜನತೆಯ ಪರವಾಗಿ ನಾನು ನೂತನವಾಗಿ ಸ್ಪೀಕರ್ ಆಯ್ಕೆಯಾದ ತಮ್ಮನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಒಂದು ಸ್ಥಾನದ ಗೌರವ ಮತ್ತು ಈ ಸ್ಥಾನದ ಆ ಒಂದು ಕರ್ತವ್ಯವನ್ನು ಖಂಡಿತವಾಗಿ ನೀವು ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ನಿಭಾಯಿಸುತ್ತೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ನನಗೆ ಇದೆ. ಯಾಕಂತ ಹೇಳಿದ್ರೆ ಹಲವಾರು ಸಮಯದಿಂದ ಬಹುಶಃ ನಾನು ನಿಮ್ಮ ಆ ವ್ಯಕ್ತಿತ್ವವನ್ನು ಶಾಸಕನಾಗಿ ಮುಖಂಡರಾಗಿ ಇವತ್ತು ನೋಡ್ತಾ ಇದ್ದೆ. ಯಾವ ಅಗತ್ಯ ವಿಚಾರ ಬೇಕಾ ಆ ಒಂದು ವಿಚಾರ ಮಾತಾಡೋದಲ್ಲದೆ ಇನ್ನೊಂದು ಎಲ್ಲಿಯೂ ಕೂಡ ಪ್ರಸ್ತಾವ ಮಾಡಿದ ವಿಚಾರ ಎಲ್ಲಿಯೂ ಕೂಡ ನಿಮ್ಮ ಆ ಒಂದು ನಾನು ನೋಡಲಿಲ್ಲ. ಅದು ಬಹುಶಃ ಎಲ್ಲ ಮುಖಂಡರುಗಳು ನಾವು ಇದನ್ನು ನಮ್ಮನ್ನ ವ್ಯಕ್ತಿತ್ವ ಅಲಿಸಿಕೊಳ್ಳಕ್ಕೆ ಬೇಕಾಗುವಂತಹ ನಿಮ್ಮ ಒಂದು ವ್ಯಕ್ತಿತ್ವದ ಮುಖ್ಯ ಒಂದು ಲಕ್ಷ್ಯ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ನಾನು ಅವರ ಮನೆಗೆ ಹೋಗಿದ್ದೆ. ನಾನು ಅವತ್ತು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಕರ್ನಾಟಕದ ಪರಂಪರೆ ಅನುಗುಣವಾಗಿ ಹೇಗೆ ಒಂದು ಮನೆ ಇರ್ಬೋದಂತೇಳಿ ನಾವೇನಾದ್ರೂ ಅದು ನೋಡಿಕೊಳ್ಬೇಕಾದ್ರೆ ಬಹುಶಃ ಒಮ್ಮೆ ಅವ್ರ ಮನೆಗೆ ಹೋಗಿ ಬರಬೇಕು. ಅವರ ಮನೆಗೆ ಎಂಟರ್ ಆಗುವ ಮುಂಚೆ ಒಂದು ಬ್ಯೂಟಿಫುಲ್ ಅಷ್ಟು ಸ್ವಚ್ಛತೆಯ ಅಷ್ಟು ಕ್ಲೀನ್ ಇರುವ ಒಂದು 10-15 ಗೋವುಗಳಿರುವಂತಹ ಹಟ್ಟಿಯನ್ನು ದಾಟಿ ಅವರ ಮನೆಯ ಹೋಗುವಂತಹ ಒಂದು ದೊಡ್ಡ ಮಟ್ಟದ ಒಂದು ಸಂಪ್ರದಾಯದ ಮನೆ. ನಾನು ಬಹಳಷ್ಟು ಕಾಂಗ್ರೆಸ್ ಮುಖಂಡರ ಮನೆಗೆ ಹೋಗಿದ್ದೇನೆ, ಬಹಳಷ್ಟು ಬಿಜೆಪಿ ಮುಖಂಡರ ಮನೆಗೆ ಹೋಗಿದ್ದೇನೆ, ಬಹಳಷ್ಟು ಜನತಾ ದಳದ ಮುಖಂಡರು ಹೋಗಿದ್ದೇನೆ. ಈ ರೀತಿಯ ಆ ಒಂದು ಮನೆಗಳಲ್ಲಿ ಎಲ್ಲರೂ ನನಗೆ ಕಾಣಸಿಕ್ಕಿದೆ ಅಂತ ಹೇಳಿದ್ರೆ ಬಹುಶಃ ಗೌರವ GS ಪಾಟೀಲ್ ಅವರ ಇವತ್ತು ಊರಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ನಮ್ಮ ಇಡೀ ಒಂದು ಸಂಪರ್ಕ ಕಲ್ಚರ್ ನಮಗೆ ತೋರಿಸಿಕೊಂಡು ಅವಕಾಶ ಇವತ್ತು ಆಗಿದೆ. ತಾವು ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲಿ ಬಂದು ಬಹುಶಃ ತಾವು ಇವತ್ತು ಇದ್ದೀರಿ, ಅತ್ಯಂತ ಭಾಗ್ಯವಂತರು. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜೀವಮಾನದಲ್ಲಿ ಒಮ್ಮೆ ಆದರೂ ಕೂಡ ಶಾಸಕರು ಒಮ್ಮೆ ಆದರೂ ಕೂಡ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ ಅವಕಾಶ ಹೊತ್ತು ಆಗ್ಬೇಕು, ಒಮ್ಮೆ ಆದರೂ ಕೂಡ. ಆದ ಕಾರಣ ನೀವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಳ್ಳೋ ಮುಂಚೆ ಸ್ಪೀಕರ್ ಸ್ಥಾನದ ಒಂದು ವಿಶೇಷ ಕೂತ್ಕೊಳ್ಳಿಕ್ಕೆ ಆಸೆ ತಾವಲ್ಲಿ ಇವತ್ತು ವ್ಯಕ್ತಪಡಿಸಬೇಕು ಎಲ್ಲರಿಗೆ. ಇದರಲ್ಲಿ ಯಾಕೆ ಮಂತ್ರಿ ಯಾವಾಗ ಬೇಕಾದ ಸಭಾಧ್ಯಕ್ಷರೇ, ಮಂತ್ರಿ ಯಾವಾಗ ಬೇಕಾದ್ರೆ ಆಗ್ಬಹುದು ಎಂದು ಸಂದರ್ಭದಲ್ಲಿ ಸಭಾಧ್ಯಕ್ಷ ಸ್ಥಾನ ಅದು ಯಾವಾಗಲೂ ಕೂಡ ಸಿಕ್ಕುವುದಿಲ್ಲ. ಆ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಒಂದು ಬಹುಶಃ ನಮ್ಮ ಆ ಒಂದು ದೇವರು ಇವತ್ತು ಇಟ್ಟಿದ್ದ ನೀವು ಆಗ್ಬೇಕಂತೇಳಿ ಅದಕ್ಕೆ ಅನುಗುಣವಾಗಿ ಅಲ್ಲಿ ಬಂದು ನಮ್ಮನ್ನು ಕೂತ್ಕೊಳ್ಳಿಸುವಂತ ಅವಕಾಶ ಇವತ್ತು ಆಗ್ತದೆ. ಹೌದು, ಯಾಕೆಂತ ಹೇಳಿದ್ರೆ ಅದೆಲ್ಲವೂ ಕೂಡ ಬಹುಶಃ ನಾವು ಅದನ್ನು ಕೇಳಿ ಪಡ್ಕೊಳ್ಳುವಂತದ್ದಲ್ಲ. ಆ ಸಂದರ್ಭ ಅನುಗುಣವಾಗಿ ಬೇರೆ ಬೇರೆ ವಿಚಾರದಲ್ಲಿ ಬಹುಶಃ ನಮ್ಮನ್ನಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಈಗ ನಾನಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ 2-3 ಜನ ಬೇರೆ ಹತ್ರ ಕೇಳಿದ್ರು, ಅವರು ಬೇರೆ ಬೇರೆ ಕಾರಣಗಳಿಂದ ಅದನ್ನು ಅವ್ರು ಒಪ್ಪದಿದ್ದಾಗ ನನಗೆ ಒಂದು ಅವಕಾಶ ಕೂತ್ಕೊಳ್ಳೋ ಅವಕಾಶ ಆಯಿತು. ನಿಮಗೂ ಕೂಡ ಬೇರೆ ಬೇರೆ ವಿಚಾರ ಇತ್ತು. ಅದನ್ನು ಆ ಸಂದರ್ಭದಲ್ಲಿ ನೇರವಾಗಿ ಬಹುಶಃ ದೇವರಲ್ಲಿ ಬಂದು ನಮ್ಗೆ ಕೂತ್ಕೊಳ್ಳಿಸುವಂತದ್ದು. ಆದ ಕಾರಣ ನೀವು ಇದರಲ್ಲಿ ಅತ್ಯಂತ ಭಾಗ್ಯವಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವತ್ತು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಸ್ಪೀಕರ್ ಈಸ್ ಆಲ್ವೇಸ್ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಸ್ಪೀಕರ್ ನಾವು ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರನಾಗಿರ್ಬೇಕು. ಯಾಕೆಂತ ಹೇಳಿದರೆ ಸ್ಪೀಕರ್ಗೆ ಪ್ರತಿಪಕ್ಷದವರಿಗೆ ಅಧಿಕಾರವೂ ಇಲ್ಲ, ಗವರ್ಮೆಂಟೂ ಇಲ್ಲ. ಸ್ಪೀಕರ್ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಡ್ತಾರೆ. ನಮ್ಗೆ ಯಾರಿಲ್ಲ ಕೇಳಲಿಕ್ಕೆ, ಜನವೂ ಇಲ್ಲ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭ ಇದನ್ನ ಇವತ್ತು ಓದ್ಕೊಂಡು ಬಂದ್ರು ಮೊದ್ಲೇ ಓದಿದ್ರು ಅಂತ ಈ ಪ್ಯಾರ ಎಲ್ಲಿ ಇವತ್ತು ಓದಿದ್ರ ಅಥವಾ ಮೊದ್ಲು ಓದ್ಕೊಂಡಿದ್ರ? ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಡ್ತಾರೆ. ಯಾಕೆ? ಆದ್ರೆ ಸದನದಲ್ಲಿ ಸರ್ಕಾರ ನಾವು ಹೇಳಿದ ಮಾತನ್ನು ಕೇಳದಿದ್ದರೂ ಕೂಡ ಸ್ಪೀಕರ್ ನಮ್ಮ ಪರವಾಗಿ ಮಾತು ಕೇಳ್ತಾರೆ, ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ವಿಶೇಷ ವಿಶ್ವಾಸ ಒಂದು ಬರುವಂತ ಕೆಲಸ ಖಂಡಿತವಾಗಿಯೂ ಆಗ್ತದೆ. ಆದ ಕಾರಣ ಅದೇ ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಬಿಲ್ ಪಾಸ್ ಮಾಡುವಾಗ ನೀವು ಸರ್ಕಾರ ಜೊತೆ ಇರಲೇಬೇಕಾಗ್ತದೆ. ಇವರೆಷ್ಟೇ ಹಾಕಿದ್ರು ಕೂಡ ಸರ್ಕಾರ ಜೊತೆ ಕೆಲವೊಂದು ಸಂದರ್ಭದಲ್ಲಿ ಇರಲೇಬೇಕು. ಯಾಕೆ? ಮೆಜಾರಿಟಿ ಇರುವುದು ಸರ್ಕಾರಕ್ಕೆ. ಬಿಲ್ ಪಾಸ್ ಆಗದಿದ್ದರೆ ಆಡಳಿತ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಟೈಮ್ ಲಿಮಿಟ್ ನಲ್ಲಿ ಬಹುಶಃ ನಿಮ್ಮ ಬಿಲ್ ಅನ್ನು ಪಾಸ್ ಆಗಿ ಕೊಡೋ ಜವಾಬ್ದಾರಿ ಇದೆ. ಅದ ಕೆಲವೊಮ್ಮೆ ನಮ್ಮ ಮಿತ್ರರು ಬಂದು ಅಲ್ಲಿ ಬಂದು ಕೂತ್ಕೊಂಡು ಕೆಲವೊಂದು ಸಮಸ್ಯೆ ಅಥವಾ ಅವರ ಹಕ್ಕನ್ನು ಅವರು ತೋರಿಸಬಾರ್ದು ಕೂಡ ಆ ಬಿಲ್ ಪಾಸ್ ಮಾಡುವಂತ ಒಂದು ಪರಿಸ್ಥಿತಿ ನಾವು ಇವತ್ತು ಇರ್ತೇವೆ. ಒಂದೇ ನಮ್ಗೆ ಅಲ್ಲಿ ಕೂತ್ಕೊಂಡು ಸಮಸ್ಯೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರೇ, ನೀವು ಒಳ್ಳೇದಾದ ಒಂದು ಫಿಸಿಯೋಥೆರಪಿಸ್ಟ್ ಅನ್ನು ನೀವು ಇಟ್ಕೊಳ್ಬೇಕು.
ಯಾಕಂದ್ರೆ ಸಂಜೆ ಹೊತ್ತಾಗುವಾಗ ಅವ್ರು ಹೇಳ್ತಾರೆ ಆ ಕಡೆ ನೋಡಿ ಅಂತೇಳಿ, ಆ ಕಡೆ ನೋಡಿ ನೋಡಿ ಕುತ್ತಿಗೆ ನೋವು ಸ್ಟಾರ್ಟ್ ಆಗ್ತದೆ. ಈ ಕಡೆ ಹೇಳ್ತಾರೆ ನೀವು ಆ ಕಡೆ ಮಾತ್ರ ನೋಡ್ತೀರಿ, ಈ ಕಡೆ ನೋಡುದಿಲ್ಲ ಅಂದ್ರೆ ಈ ಕಡೆ ನೋಡ್ಬೇಕು. ನಮ್ಗೆ ಇದೇ ಕೆಲಸ, ಆ ಕಡೆ ತಲೆ ತಿರುಗಿಸಿದ್ದು ಒಮ್ಮೆ ಈ ಕಡೆ. ಈ ನಮ್ಮ ಕಷ್ಟದಲ್ಲಿ ಯಾರಿಗೆ ಗೊತ್ತಿದಂತ ಇಲ್ಲುವಂತ ವಿಧಿ ವಿಚಾರಿಸಿದ್ದು ಆಗುವಂಥದ್ದು. ಅದಕ್ಕೆ ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ದಿಷ್ಟೇ, ಈ ಕ್ರಿಕೆಟ್ ಮ್ಯಾಚ್ ಆಡುವಾಗ ಉಂಟಲ್ಲ, ಸ್ಪೆಕ್ಟೇಟರ್ಸ್ ತುಂಬಾ ಜನ ಕೂತ್ಕೊಂಡಿರ್ತಾರೆ. ಇವರೆಲ್ಲರೂ ಕೂಡ ಒಬ್ಬ ಹೇಳ್ತಾನೆ ಅವನು ಹೀಗೆ ಬ್ಯಾಟ್ ಮಾಡಬೇಕಿತ್ತು, ಇನ್ನೊಬ್ಬ ಹೇಳ್ತಾನೆ ಅವನು ಡಿಫೆನ್ಸ್ ಮಾಡಬೇಕಿತ್ತು, ಇನ್ನು ಮುಂದೆ ಹೊಡಿಬೇಕಿತ್ತು, ಅವ್ನು ಬ್ಯಾಕ್ ಕಟ್. ನೂರಾರು ಸಾವಿರಾರು ಜನ ಸಾವಿರಾರು ಅಭಿಪ್ರಾಯ ಕೊಡ್ತಾರೆ. ಕಷ್ಟ ಈ ಬ್ಯಾಟ್ ಹಿಡಿದವನಿಗೆ ಮಾತ್ರ ಗೊತ್ತಲ್ಲ ಇದರಲ್ಲಿ. ಅವನ ಕಷ್ಟ ಯಾರು ಬ್ಯಾಟ್ ಹಿಡಿದಿದ್ದಾನೆ ಅವನಿಗೆ ಮಾತ್ರ ಗೊತ್ತಿರ್ತದೆ. ಆದ ಕಾರಣ ನಿಮ್ಮಲ್ಲಿ ಬಹುಶಃ ನಮ್ಮಲ್ಲಿ 223 ಜನರಲ್ಲಿ ನಿಮ್ಮ ಬೇರೆ ಬೇರೆ ಅಭಿಪ್ರಾಯಗಳಿರ್ತದೆ. ಸ್ಪೀಕರ್ ಹಾಗೆ ಮಾಡಬೇಕು, ಸ್ಪೀಕರ್ ಹೀಗೆ ಮಾಡಬೇಕು, ಸ್ಪೀಕರ್ ಹಾಗೆ ಹೇಳಬೇಕಿತ್ತು, ಸ್ಪೀಕರ್ ನಮಗೆ ಮಾತ್ರ ಕೊಡಬೇಕು, ನನಗೆ ಮಾತ್ರ. 223 ಜನರ ಕೇಳಿದ್ರು ಕೂಡ 223 ಅಭಿಪ್ರಾಯಗಳು ಬರ್ತದೆ. ಅದಲ್ಲಿ ಅದ ಕಷ್ಟ ತೀರ್ಮಾನ ತಗೊಳ್ಳೋದ ಕಷ್ಟ ಅದಲ್ಲಿ ಕೂತ್ಕೊಂಡವರಿಗೆ ಮಾತದ್ದು ಗೊತ್ತಿರುವಂತದ್ದು. ಆದ ಕಾರಣ ನೀವು ನಿಮ್ಮ ಸಮಸ್ಯೆಯನ್ನು ಹೇಳೋದು ಮಾತ್ರ ಅಲ್ಲ, ಸ್ಪೀಕರ್ ಒಂದು ಕಷ್ಟವನ್ನು ಕೂಡ ತಾವೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಸ್ವಭಾವ ಮತ್ತು ಒಂದು ವಿಚಾರ ನಿಮ್ಮ ವ್ಯಕ್ತಿತ್ವದಲ್ಲಿ ಇರ್ಬೇಕಂತ ಕೂಡ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸುವಂತದ್ದು. ಆದ ಕಾರಣ ನನಗೆ ವಿಶ್ವಾಸ ಇದೆ, ನಿಷ್ಪಕ್ಷಪಾತವಾಗಿ ಇವತ್ತು ಸಂವಿಧಾನ ಮತ್ತು ನಮ್ಮ ಈ ಒಂದು ಸದನದ ಜೀವಾಲಯ ಯಾವುದು ಅಂತ ಹೇಳಿದ್ರೆ ಅದು ನಿಷ್ಪಕ್ಷಪಾತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ನಾವು ಮಾಡಿ ಹೋಗುವಂತದ್ದು. ಅದಕ್ಕಾಗಿ ಇವತ್ತು ರೂಲ್ಸ್ ಅಂಡ್ ಪ್ರೊಸೀಜರ್ ಅಥವಾ ಸಂವಿಧಾನ ಬುಕ್ ವಿಚಾರಗಳಿದೆ. ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಮೀರಿ ಕೆಲವೊಂದು ತೀರ್ಮಾನಗಳು ತಾವು ಖಂಡಿತವಾಗಿ ತೆಗೊಳ್ಳುವಂತ ಕಾಲಘಟ್ಟ ಬಂದೇ ಬರ್ತದೆ. ಮತ್ತೆ ನಿಮ್ಗೆ ಅದು ಅಧಿಕಾರ ಕೂಡ ಇದೆ. ಈ ಸದನದ ಒಂದು ದೊಡ್ಡ ಮಟ್ಟದ ಅಧಿಕಾರ ಯಾರಿಗೆ ಅಂತ ಹೇಳಿದ್ರೆ ಅದು ತಮ್ಗೆ. ಆ ಒಂದು ಸಂದರ್ಭದಲ್ಲಿ ಹೇಗೆ ಅದನ್ನು ಸರಿಪಡಿಸಿಕೊಂಡು ಹೋಗ್ಬೇಕಂತ ಹೇಳಿ ಕೊಳ್ಳುವಂತ ಆ ಅಧಿಕಾರ ಅವಕಾಶ ಸಂದರ್ಭದಲ್ಲಿ ತಾವು ಅದನ್ನು ಖಂಡಿತವಾಗಿ ತೆಗಿತೀರಿ ಮತ್ತು ಅದನ್ನು ಉತ್ತಮವಾದ ರೀತಿಯಿಂದ ತೆಕ್ಕೊಂಡು ಹೋಗ್ಲಿಕ್ಕೆ ಮಾಡುವಂತ ವಿಚಾರ ಅಂತ ಬಹುಶಃ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸುವಂತದ್ದು. ಅದಕ್ಕೆ ತಾವು ಬಹುಶಃ ಮುಂದಿನ ವಿಚಾರ ಒಂದೇನಂತ ಹೇಳಿದ್ರೆ ತಾವು ಇಲ್ಲಿ ಕೂತು ಭಾಗ್ಯವಂತರು. ಈ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಂತಹ ದೊಡ್ಡ ಮಟ್ಟ ವಿಚಾರ ಏನು ಗೊತ್ತಮ್ಮ, ಒಂದು ಗ್ಯಾರಂಟಿ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಮಂತ್ರಿ ಗ್ಯಾರಂಟಿ ನೆಕ್ಸ್ಟ್ ಇವಾಗ ಆಗುವಂತದ್ದು. ಆದ ಕಾರಣ ಮುಂದಿನ ದಿನಗಳಲ್ಲಿ ಏನಿದೆಯಾ ಇದು ಇವತ್ತು ಆ ಒಂದು ಸ್ಥಾನ ಇವತ್ತು ನಿಮಗೆ ಅಲ್ಲಿ ಗೌರವ ಸಿಕ್ಕುವಂತ ಇವತ್ತು ಕೆಲಸ ಇವತ್ತು ಆಗುವಂತ ಅವಕಾಶ ಇವತ್ತು ಆಗುವಂತದ್ದು. ಆದ ಕಾರಣ ಈ ಒಂದು ಸಂದರ್ಭ ನಾನು ನನ್ನ ಅವಧಿಯಲ್ಲಿ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನಾನು ಬಹುಶಃ ಅದನ್ನು ಆಯ್ಕೆ ಮಾಡಿದೆಲ್ಲ ನಮ್ಮ ನಾಯಕರಿಗೆ ಸರ್ವೋನ್ನತವಾಗಿ ಈ ಸಲಹೆಗೆ ಮಾಡಿದರ ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಬಹುಶಃ ನಮ್ಮಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು. ನನಗೆ ಗೊತ್ತಿದ್ದಂತ ಕೆಲವೊಂದು ನನ್ನದೇ ಆದ ಒಂದು ಮಾಹಿತಿಯಲ್ಲಿ ಜಾಣದಲ್ಲಿ ನನ್ನದಾದ ಒಂದು ಕೆಲಸ ಕಾರ್ಯಗಳನ್ನು ನಾನು ಇವತ್ತು ಅಲ್ಲಿ ಮಾಡಿ ನನಗೆ ಸಮಾಧಾನ ಇವತ್ತು ಇರುವಂತ ವಿಚಾರ ಇವತ್ತು ಆಗಿದೆ. ಆ ಒಂದು ಸಂದರ್ಭದಲ್ಲಿ ನನಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಎಲ್ಲ ಸರ್ಕಾರದ ಸಚಿವರು ಸದಸ್ಯರು, ಪ್ರತಿಪಕ್ಷದ ನಾಯಕರಾಗಿರುವಂತಹ ಅಶೋಕ್ ರವರು, ಬೆಲ್ಲದ್ರವರು, ಎಲ್ಲ ನಮ್ಮ ಮುಖಂಡರುಗಳು ಬಹುಶಃ ಅದ ರೀತಿ ಅವತ್ತು ಸ್ಟಾರ್ಟಿಂಗ್ ಬಂದ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಬಹುಶಃ ಪ್ರತಿಪಕ್ಷ ನಾಯಕರಾಗಿ ಆ ಒಂದು ಸ್ಥಾನದಲ್ಲಿ ಆ ನಾಯಕರಲ್ಲದಿದ್ರು ಅಲ್ಲಿ ನಾಯಕತ್ವ ವಹಿಸಿದ್ರು. ಕುಮಾರಸ್ವಾಮಿ ಕೂಡ ಅವತ್ತಿನ MP ಚುನಾವಣೆ ಆಗುವ ತನಕ ಎಲ್ಲರೂ ಕೂಡ ತಮ್ಮ ಸಂಪೂರ್ಣವಾದ ಸಹಕಾರ ಮತ್ತು ಪ್ರೋತ್ಸಾಹ ಒಬ್ಬ ಸೋದರನಾಗಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ. ಬಹುಶಃ ಎಲ್ಲಕ್ಕಿಂತ ನಾನು ಅತ್ಯಂತ ಕೃತಜ್ಞತೆ ಅಂತ ಹೇಳಿದ್ರೆ ನಮ್ಮ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಎಲ್ಲಾ ಸಂದರ್ಭದಲ್ಲಿ ಕೂಡ ಬಹುಶಃ ಇವತ್ತು ಎಲ್ಲಾ ರೀತಿಯ ಸಹಕಾರ ಇವತ್ತು ನಮ್ಗೆ ಕೊಡುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಎಲ್ಲಕ್ಕಿಂತ ಕಷ್ಟದ ಕೆಲಸ ಡೆಪ್ಯೂಟಿ ಸ್ಪೀಕರ್ ಕೆಲಸ. ಒಂದು ಏನಂತ ಹೇಳಿದ್ರೆ ಒಂದು ಅಲ್ಲಿ ಹೋಗಿ ಕೂತ್ಕೊಳ್ಬೇಕು. ಅಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಲಿಕ್ಕೆ ಗೊತ್ತುಂಟಾ, ಏನು ಕೂಡ ಮಾತಾಡ್ಲಿಕ್ಕೆ ಕೂಡ ಗೊತ್ತಿಲ್ಲ. ಅಲ್ಲಿ ನಾವು ಎಷ್ಟು ತನಕ ಅಲ್ಲಿ ಬಹುಶಃ ನಮ್ಗೆ ಏನಾದ ಅಗತ್ಯದ ಕೆಲಸ ಸೈಲೆಂಟ್ ಆಗಿ ಅಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಇರುವಂತ ಕೆಲಸ ಇವತ್ತು ಆಗ್ಬೇಕು. ಅದೆಲ್ಲ ಕೂಡ ಅತ್ಯಂತ ಒಂದು ಸೋದರನಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ನನಗೆ ಸಂಪೂರ್ಣವಾದ ಸಹಕಾರ ಕೊಡೋದ ಕೆಲಸ ಇವತ್ತಾಗಿದೆ. ಆ ಡೆಪ್ಯೂಟಿ ಸ್ಪೀಕರ್ ಕಷ್ಟ ಏನು, ಒಂದು ಅಲ್ಲಿ ಹೋಗಿ ಕೂತ್ಕೊಳ್ಬೇಕು ಸೈಲೆಂಟ್ ಆಗಿ, ಇನ್ನೊಂದು ಅತ್ಯಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ಸ್ಪೀಕರ್ ಒಳಗೆ ಹೋಗುದು ಇವರ ಕೈಗೆ ಕೊಟ್ಟು ನೋಡಿಕೊಳ್ಳಿ ಅಂತ ಹೇಳಿ, ಅದು ಡಬಲ್ ಕೆಲಸ ಇವರಿಗೆ ಕಷ್ಟದ ಕಾಲದಲ್ಲಿ ನಿರ್ವಹಿಸುವಂತ ಕೆಲಸ ಇವತ್ತಾಗಿದೆ. ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಬಹುಶಃ ಒಂದು ಸಂವಿಧಾನಬದ್ಧಾಗಿ ನಿರ್ವಹಿಸಿ ಒಂದು ಅತ್ಯುತ್ತಮವಾದ ಡೆಪ್ಯೂಟಿ ಸ್ಪೀಕರ್ ಆಗಿ ಕೂಡ ಅವರ ಹೆಸರು ಗಳಿಸಿ ಈಗ ಅವರು ಕೂಡ ಇವತ್ತು ನಮ್ಮ ಸಹೋದರಿ ಮಂತ್ರಿ ಆಗಿ ಇವತ್ತು ಬಹುಶಃ ನಾನು ಇವತ್ತು ಸ್ಪೀಕರ್ ಆದಂತಹ ಸಂದರ್ಭದಲ್ಲಿ ಹಲವಾರು ಘಟನೆಗಳು ಉತ್ತಮವಾದ ಘಟನೆ ಎಲ್ಲ ಕೂಡ ಇವತ್ತು ನಡೆದಿದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಬೇರೆ ಬೇರೆ ವಿಚಾರಗಳಿರುವಂತದ್ದು. ನನಗೆ ಅತ್ಯಂತ ನೋವಿನ ಎರಡು ವಿಚಾರ ಯಾವುದು ಅಂತ ಹೇಳಿದ್ರೆ
ಒಂದು ಬಹುಶಃ ಈಗಾಗಲೇ ಪ್ರತಿಪಕ್ಷ ನಾಯಕ ಹೇಳಿದಾಗೆ 18 ಶಾಸಕರನ್ನು ನಾವು ಬಹುಶಃ ಇವತ್ತು ಸಸ್ಪೆಂಡ್ ಮಾಡಿದ್ದು. ಎರಡನೇದು ಸ್ಪೀಕರ್ ಸ್ಥಾನ ಇದ್ದುಕೊಂಡು ಆಡಳಿತ ಪಕ್ಷದವರು ಉತ್ತರ ಕೊಡಲಿಲ್ಲ ಅಂತ ಹೇಳಿಕೊಂಡು ಎದ್ದು ಸೀಟಿಂದ ಓದದ್ದು. ಅದು ನನ್ನ ಇಚ್ಛೆ ಅನುಗುಣವಾಗಿ ಇಚ್ಛೆಗೆ ನನಗೆ ಮನಸ್ಸಿಲ್ಲದಿದ್ದರೂ ಕೂಡ ಆ ಕಾಲಘಟ್ಟದಲ್ಲಿ ಈ ಸದನದ ಗೌರವ ಉಳಿಸಿಕೊಳ್ಳಲಿಕ್ಕೆ ಮತ್ತು ಇಲ್ಲಿರುವಂತಹ ಸಿಸ್ಟಮ್ ಅಳವಡಿಸಿಕೊಳ್ಳಲಿಕ್ಕೆ ಆ ಒಂದು ಕ್ರಮ ನಾವು ತಗೊಳ್ಳೇಬೇಕಾಗುವಂತಹ ಪರಿಸ್ಥಿತಿ ಇವತ್ತಿರುವಂತ ಆಗಿದೆ. ಆದಾಗ ಅದಕ್ಕೆಲ್ಲರೂ ಕೂಡ ನಾವು ಇವತ್ತು ಸಂಪೂರ್ಣವಾದ ಸಹಕಾರ ಕೂಡ ಕೆಲಸ ಇವತ್ತು ಮಾಡಿದ್ದಾರೆ. ನನಗೆ ಅತ್ಯಂತ ನನಗೆ ಖುಷಿಯ ಕೆಲಸ ಅಂತ ಹೇಳಿದ್ರೆ ಇವರೆಲ್ಲ ಕೂಡ ಹೇಳಿದ್ರು, ಬಂದು ನಮಗೆ ಊಟದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲಿ ಬೇಕಾದ ನೀವು ಕಷ್ಟ ಆಗುದನ್ನು ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಊಟದ ಯಾಕೆ ಬೆಳಿಗ್ಗೆ ವ್ಯವಸ್ಥೆ ಮಾಡ್ದೆ ಅಂತ ಹೇಳಿದ್ರೆ ಮಧ್ಯಾಹ್ನ ಒಂದು ಊಟ ಮಾಡಿ ಬರ್ತಾನೆ ಹೇಳಿ ಹೋದವ್ರು ಮತ್ತೆ ಅಡ್ರೆಸ್ ಇಲ್ಲ, ಇವರು ಕಾಣುದಿಲ್ಲ, ಬರುದೇ ಇಲ್ಲ, ಇಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಅದು ಹೊರಗೆ ಹೋಗಿ ಬರೋದು ಇಲ್ಲೇ ನೀವು ಕೂತ್ಕೊಳ್ಬೇಕಂತ ಹೇಳಿ ಉತ್ತಮವಾದ ವ್ಯವಸ್ಥೆ. ಇನ್ನು ಊಟದ ವ್ಯವಸ್ಥೆ ಮಾಡಿದಾಗ ಮತ್ತೇನು ಎಲ್ಲಿ ಹೋಗಿದ್ದೀರಿ, ನನಗೊಂದು ಸ್ವಲ್ಪ 20 ನಿಮಿಷ ನಿದ್ದೆ ಮಾಡಿದ್ರೆ ಸರಿಯಾಗುದಿಲ್ಲ, ಅದಕ್ಕಾಗಿ ನಾನು ನಿದ್ದೆ ಮಾಡಿಕೊಂಡು ಹೋಗಿ ಬಂದು ಅವನು ಬರುದೇ ಇಲ್ಲ. ಆಗ ನಾನು ಹೇಳಿದೆ, ಇನ್ನು ಹೊರಗೆ ಹೋಗಿ ನಿದ್ದೆ ಮಾಡಬೇಡಿ ಮಾರೆ, ಇಲ್ಲೇ ನಿಮ್ಗೊಂದು ಚೇರ್ ಹಾಕ್ತೇನೆ, ರಿಕ್ಲೈನರ್ ಚೇರ್, ನೀವು ಇಲ್ಲೇ ಒಂದು 10 ನಿಮಿಷ ನಿದ್ದೆ ಮಾಡಿ, ಬೇಕಾದ್ರೆ ಯಾವಾಗ ಬರ್ರಿ ಅಂತೇಳಿ ಈ ವ್ಯವಸ್ಥೆಗೂ ಯಾಕೆ ಆದಷ್ಟು ಅಟೆಂಡೆನ್ಸ್ ನಮ್ಮ ಒಳಗಡೆ ಇರಬೇಕಂತ ಹೇಳಿಕೊಂಡೇ ಇದೆಲ್ಲ ಕೂಡ ಅವತ್ತು ಸಹಕಾರ ಕೊಡುವಂತ ಕೆಲಸ ಇವತ್ತು ಆಗಿದೆ. ನಾವು ಅಟೆಂಡೆನ್ಸ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾ ಹಾಕಿದಂತ ಸಂದರ್ಭದಲ್ಲಿ ಎಷ್ಟು ನಿಮಿಷಕ್ಕೆ ಬರ್ತಾರೆ, ಎಷ್ಟು ನಿಮಿಷಕ್ಕೆ ಹೋಗಿ ಬಹಳ ಸ್ಪಷ್ಟತೆ ನಮ್ಗೆ ಇವತ್ತು ಸಿಕ್ಕುವಂತದ್ದು. ಆದಾಗ ನಮ್ಗೆಲ್ಲರಿಗೂ ಕೂಡ ಸಂಜೆ ನಮ್ಮ ಸೆಷನ್ ಆದ ನಂತರ ನಾವು ಕೂತು ನಿಂತು ಇದ್ದಾರೆ ಅಂತ ನಮಗೆ ಚಿತ್ರ ನಮ್ಗೆ ಕೈಗೆ ಬರ್ತಾ ಇತ್ತು. ಯಾರು ಟ್ರೈನಿಂಗ್ ಹೋಗ್ಬೇಕಾದ್ರೆ ಅಂತರಿಗೆ ನಾವು ಮಹತ್ವ ಕೊಡದ ಕೆಲಸ ಇತ್ತು. ನಾನು ನಿನ್ನೆ ಬಹುಶಃ ನನ್ನ ಸೆಷನ್ ವಾಟ್ಸ್ಆಪ್ ಅಲ್ಲಿ ಬರ್ತದೆ, ನಾನು ಎಷ್ಟು ಗಂಟೆಗೆ ಎಂಟರ್ ಆಗಿದ್ದೇನೆ, ಎಷ್ಟು ಗಂಟೆಗೆ ಹೋಗಿ ಅಂತ ಬಹಳ ಸ್ಪಷ್ಟತೆಯಿಂದ ನಿನ್ನೆ ಆ ಟೀಮಿನ ಕೆಲಸ ಕೊಡುವಂತ ವಿಚಾರ ಇವತ್ತಾದ್ರು ಸೆಕೆಂಡ್ ಕೂಡ ಗೊತ್ತಿರ್ತದೆ. ಇದು ಇಡೀ ವಿಶ್ವದಲ್ಲೇ ಬೇರೆ ದೇಶದಲ್ಲಿ ಕೂಡ ಒಂದು ಮಾದರಿ ಆಯ್ತು. ಇದರಲ್ಲಿ ನನ್ನದು ಕೇಳಿದ್ರು MLA ಸಪೋರ್ಟ್ ಕೊಟ್ರ ಅಂತ, ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾನು ಬಹುಶಃ ಬೇರೆ ದೇಶದವರು ಕೂಡ ಅದನ್ನು ಕೇಳುವಂತ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಅಟೆಂಡೆನ್ಸ್ ಕಡಿಮೆ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ಕೂಡ ಇದೇ ಪರಿಸ್ಥಿತಿ. ಆದ ಕಾರಣ ಎಲ್ಲ ಏನು ಕೆಲಸ ಕಾರ್ಯ ಮಾಡುವಂತ ಎಲ್ಲಾ ಸಂದರ್ಭದಲ್ಲಿ ಕೂಡ ಅದು ಬಹುಶಃ ಸಂವಿಧಾನ ಬೇಕಂತ ಸಂವಿಧಾನಕ್ಕೆ ಇರಲಿ ಇಡೋರು ಇದನ್ನೆಲ್ಲ ಕೂಡ ಇವತ್ತು ಮಾಡಿ ನನಗೆ ಖುಷಿ ಆಗುವಂತ ಒಂದು ಕೆಲಸ. ಈ ಎರಡು ಕೆಲಸ ಇವತ್ತು ಬಾಕಿ ಇದ್ದಾಗಿದೆ. ಒಂದು, ನಾವು ಇವತ್ತು ಕಂಪ್ಯೂಟರ್ ಡಿಜಿಟಲೈಸೇಷನ್ ಮಾಡ್ಬೇಕಂತ ಹೇಳಿಕೊಂಡು ಈಗಾಗಲೇ ನಾವು ಸೆಂಟ್ರಲ್ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಬಹುಶಃ ಖಂಡಿತವಾಗಿ ತಾವು ಪೂರ್ತಿಗೊಳಿಸ್ತೀರಿ. ಮತ್ತೆ ಯಾವ ರೀತಿ ನಾವು ಈ ಕೆಳಗಡೆ ನಾವು 2 ದ್ವಾರ ಮಾಡಿದ್ದೇವೆ ಅದು ಈಗಾಗಲೇ ಬೇರೆ 3 ದ್ವಾರಗಳಿಗೆ ಕೂಡ ಕೊಟ್ಟು ಅದು ಕೂಡ ಆದಷ್ಟು ಬೇಗನೆ ಪೂರ್ತಿಗೊಳಿಸ ಸಂದರ್ಭ ತಾವು ಅದನ್ನು ನೇತೃತ್ವ ವಹಿಸಿಕೊಂಡು ಪೂರ್ತಿಗೊಳಿಸಿದ ವಿಷಯ ಖಂಡಿತವಾಗಿದೆ. ಬಹುಶಃ ಈ ಒಂದು ಡಿಸೈನ್ ಬಗ್ಗೆ GS ನಮ್ಮ ಪಟೇಲ್ ಅವರು ಹೇಳಿದ್ರು. ಇದು ಯಾಕೆ ಅಂತ ಹೇಳಿದ್ರೆ ನಾನು ಬಹುಶಃ ಇವತ್ತು ಪಾರ್ಲಿಮೆಂಟ್ ಅಥವಾ ಬೇರೆ ದೇಶದ ಪಾರ್ಲಿಮೆಂಟ್, ಸೆಂಟ್ರಲ್ ಪಾರ್ಲಿಮೆಂಟ್ ಅಲ್ಲಿಯ ಹೊಸ ಬಿಲ್ಡಿಂಗ್ ನಲ್ಲಿ ಅಥವಾ ಬೇರೆ ದೇಶ ನಾನು ನೋಡಿದೆ, ಮಾಧ್ಯಮದಲ್ಲಿ ಬರುವಂತ ಸಂದರ್ಭದಲ್ಲಿ ಇದು ಎದ್ದು ನೋಡುವಾಗ ಯಾಕೆಂದ್ರೆ ನಮ್ಮ ಅಸೆಂಬ್ಲಿ ವಿಶ್ವದಲ್ಲೇ ಸಂದರ್ಭದಲ್ಲಿ ಅದರ ಆಂಬಿಯನ್ಸ್ ಒಂದು ಬೇರೆ ಇವತ್ತು ಕಾಣ್ತದೆ. ನೀವು ಟಿವಿಯಲ್ಲಿ ಮತ್ತು ಮೀಡಿಯಾದಲ್ಲಿ ಇವತ್ತು ನೋಡೋ ಸಂದರ್ಭದಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅದು ಯಾವುದೊಂದು ನೋಡಿಕೊಂಡು ಬಂದಾಗ ಅದನ್ನು ನಾವು ಬಹುಶಃ ಅದನ್ನು ಅಳವಡಿಸಿಕೊಂಡು ಹೋಗ್ಬೇಕಂತ ನಾನು ಇವತ್ತು ಆ ತೀರ್ಮಾನ ಮಾಡಿರುವುದು ನಾವು ಅಳವಡಿಸುವಂತ ವಿಚಾರ. ಎಲ್ಲಾ ಸಹಕಾರಕ್ಕೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಇರಲಿ, ಅವತ್ತು ಉಪಮುಖ್ಯಮಂತ್ರಿ ಇರಲಿ, ಶಾಸಕರು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ನನಗೆ ಅದು ಎಲ್ಲಕ್ಕಿಂತ ನನಗೆ ದೊಡ್ಡ ಖುಷಿ ಯಾವುದಂತ ಹೇಳಿದರೆ ಬಹುಶಃ ನಾನು ಪ್ರಥಮ ದಿನ ಬಂದು ಕೂತ್ಕೊಂಡಾಗ ನನ್ನ ಹತ್ರ ಹೇಳಿದ್ದು, ಇವರ ಕನ್ನಡ ನಮ್ಗೆ ಅರ್ಥ ಆಗುದಿಲ್ಲ, ನಮ್ಗೊಂದು ವ್ಯಾಪ ಕೊಡಬೇಕು, ನಮಗೆ ಸರಿಯಾಗಿ ಬರುವುದಿಲ್ಲ ಅಂತೇಳಿ ಒಂದು ಬೇಡಿಕೆ ಇತ್ತು. ಕಡೆ ಬಿಟ್ಟು ಹೋಗುವಾಗ ನಿಮ್ಮ ಕನ್ನಡ ನಮಗೆ ಕರೆಕ್ಟ್ ಅರ್ಥ ಆಗ್ತಂತ ಮಾತನ್ನು ಹೇಳಿದ್ರಲ್ಲ, ಅದು ನನಗೆ ಅತ್ಯಂತ ಖುಷಿ. ಕನ್ನಡ ಬರದಿದ್ದವ್ರಿಗೆ ಕೂಡ ಕನ್ನಡ ಒಂದು ಕಲಿಸಿದ್ದೀನಲ್ಲ ಅಂತ ಸಮಾಧಾನ ಆಗುವಂತ ಅಂತ ಹೇಳಿಕ್ಕೆ ನಾನು ಇವತ್ತು ನನಗೊಂದು ಅತ್ಯಂತ ಖುಷಿಯ ಸಂದರ್ಭ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಮ್ಮ ಸ್ಪೀಕರ್ ಕಚೇರಿಯ ನಮ್ಮ ಸೆಕ್ರೆಟರಿಯೇಟ್ ಮತ್ತೆ ಎಲ್ಲ ಸ್ಟಾಫ್ಗಳು ಬಹುಶಃ ನಮ್ಮ ದೇಶದಲ್ಲಿ ಕರ್ನಾಟಕ ಸರ್ಕಾರದ ವಿಧಾನಸಭೆಯಲ್ಲಿ ಇರುವಂತಹ ಸೆಕ್ರೆಟರಿ ಮತ್ತೆಲ್ಲ ನಮ್ಮ ಸ್ಟಾಫ್ಗಳು ಸಂಪೂರ್ಣವಾಗಿ ಒಂದು ಅತ್ಯುತ್ತಮ ಬದ್ಧತೆಯ ಪ್ರಾಮಾಣಿಕತೆಯ ಸ್ಟಾಫ್ ಅಂತ ಹೇಳಿ ಬಂದ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಕೆಲಸ 2 ಗಂಟೆ, ಯಾಕೆಂತ ಹೇಳಿದ್ರೆ ನೀವು ಹೇಳ್ತೀರಿ 1 ಗಂಟೆ ತನಕ 2 ಗಂಟೆ ಮಾಡಿದ್ರು ಅಂತ ಹೇಳಿ, ಕಷ್ಟ ಯಾರಿಗೆ ಗೊತ್ತುಂಟು? ಎಲ್ಲಕ್ಕಿಂತ ಜಾಸ್ತಿ ಸಮಸ್ಯೆ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವ್ರಿಗೆ. ಯಾಕೆ 2 ಗಂಟೆ ನಡೆಸಿದ ನಂತರ 1 ಗಂಟೆ ಮತ್ತೆ 1 ಗಂಟೆ ಕೂತ್ಕೊಂಡು ಮರುದಿನದ ಎಜೆಂಡಾ ನಿರ್ಮಾಣ ಮಾಡಬೇಕು. ಎಜೆಂಡಾ ತಯಾರಾದ ನಂತರ, ಯಾಕೆ ಕಾಲಿಂಗ್ ಅಟೆನ್ಷನ್ ಆಗಬೇಕು, ಇದನ್ನಾಗಬೇಕು, ತಯಾರಾದ ನಂತರ ಅದು ಪ್ರಿಂಟಿಂಗ್ ಹೋಗೋ ಪ್ರಿಂಟಿಂಗ್ನವ್ರು ಕಾಯ್ತಾ ಇರ್ತಾರೆ.
ಪ್ರಿಂಟಿಂಗ್ ಆದ ನಂತರ ಪಾಪ ಅದನ್ನು ತಕೊಂಡೋಗಿ ಎಲ್ಲಾ ಶಾಸಕರ ರೂಮ್ಗಳಿಗೆ ಹಾಕ್ಲಿಕ್ಕೆ ಅಂತ ಸಿಬ್ಬಂದಿ ವರ್ಗ ಬೆಳಿಗ್ಗೆ ತನಕ ಹೋಗಿ ಕೂಡ ಅದನ್ನು ಹಾಕುವಂತ ಕೆಲಸ ಮಾಡ್ತಿದ್ರೆ ಯಾರು ಕೂಡ ಅದ್ರ ಬಗ್ಗೆ ಅಪಸ್ವರ ಎತ್ತಲಿಲ್ಲ. ಆಯ್ತು, ಸಂಪೂರ್ಣವಾದ ನಮ್ಮ ಏನು ಯೋಜನೆ ಇದೆ ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲಿಕ್ಕೆ ಆ ನಮ್ಮ ವರ್ಕಿಂಗ್ ಟೀಮ್ ಸಂಪೂರ್ಣವಾದ ಸಹಕಾರ ಕೊಟ್ಟಿದೆ. ಸಭಾಧ್ಯಕ್ಷ ನಾವು ಇಂಟರ್ನ್ಯಾಷನಲ್ ಸಿಪಿಐ ಕಾನ್ಫರೆನ್ಸ್ ಮಾಡಿದ್ದೆವು. ಆ ಒಂದು ಕಾನ್ಫರೆನ್ಸ್ ಅದು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟು ಪ್ರತಿಪಕ್ಷ ನಾಯಕರು ಸಹಕಾರ ಕೊಟ್ಟು ಒಂದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಕೆಲಸ ಮಾಡಿದ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಕಾಮನ್ವೆಲ್ತ್ ನ ಈ ಪಾರ್ಲಿಮೆಂಟರಿ ಅಫೇರ್ಸ್ ನಮ್ಮ ಸ್ಪೀಕರ್ಸ್ ಕಾನ್ಫರೆನ್ಸ್ ಆದಾಗ ನಮ್ಮ ಸೆಕ್ರೆಟರಿ ಜನರಲ್ ಲಂಡನ್ನವರು ಮತ್ತು ಅಧ್ಯಕ್ಷ ಸೌತ್ ಆಫ್ರಿಕಾದವರು ಅವರು ಕೂಡ ಬೋರ್ಡ್ಸ್ ಅಲ್ಲಿ ಇಂಡಿಯಾ ದೇಶದ ಕರ್ನಾಟಕ ಬೆಂಗಳೂರು ಆದಂತ ಬಗ್ಗೆ ಬಹಳಷ್ಟು ಇವತ್ತು ಅದರ ಬಗ್ಗೆ ಅಲ್ಲಿ ಮಾತನಾಡಿದ್ರು, ಹೊಗಳಿದ್ರು. ಅಷ್ಟು ಮಾತ್ರ ಅಲ್ಲ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ನಾನು ಕೂಡ ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಲೋಕಸಭಾ ಸ್ಪೀಕರ್ ಆಗಿ ನಾನು ಕರ್ನಾಟಕದ ಒಬ್ಬ ಯುವಕನಾಗಿ ಕೂಡ ಬಹುಶಃ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಯಾವುದೆಲ್ಲ ಕಮಿಟಿ ನ್ಯಾಷನಲ್ ಲೆವೆಲ್ ಕಮಿಟಿ ಆಯ್ತಾ ಆ ಎಲ್ಲಾ ಕಮಿಟಿಯಲ್ಲಿ ನಾನು ಬಹುಶಃ ಹಾಕಿಕೊಟ್ಟದ್ದು ಮಾತ್ರ ಅಲ್ಲ, ಯಾವ್ದು ನಾನು ಕರ್ನಾಟಕದಲ್ಲಿ 23 ವರ್ಷ ನಮ್ಗೆ ಅವಕಾಶ ಆಗಲಿಲ್ಲ ಸಿಪಿಎಂ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಹೇಳಿದಾಗ ತತ್ಕ್ಷಣ ಕೇಳಲಿಕ್ಕೆ ನಾವು ಒಪ್ಪಿಗೆ ನಮ್ಗೆ ಕೊಡೋಂಥ ಕೆಲಸ ಇವತ್ತಾಯಿತು. ಯಾವುದು ನಾನು ಹೋದಂತ ಸಂದರ್ಭದಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟು ಏನೆಲ್ಲ ಕೆಲಸ ಆಗಬೇಕಾ ತತ್ಕ್ಷಣ ಮಾಡಿಕೊಳ್ಳೋ ವ್ಯವಸ್ಥೆ ಕೂಡ ಇವತ್ತು ಲೋಕ ಸ್ಪೀಕರ್ ಇವತ್ತು ಮಾಡಿ ಅವರಿಗೂ ನನ್ನ ಕತೆ ನಾನು ಸಲ್ಲಿಸ್ತೇನೆ. ಈ ದೇಶದ ಬೇರೆ ಬೇರೆ ರಾಜ್ಯದ ಎಲ್ಲಾ ಸ್ಪೀಕರ್ ಒಂದು ಸೋದರ ರೀತಿಯಲ್ಲಿ ಆಗಿಂದಾಗೆ ಭೇಟಿ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಯಾವ ಏನ್ ಮಾಡ್ಬೇಕಂತೇಳಿ ಆ ಒಂದು ಕೂಡ ನಮ್ಗೆ ಇವತ್ತು ಸಹಕಾರ ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಅವಕಾಶನ ಇವತ್ತು ನಾನು ಪಡೆದುಕೊಂಡು ಬಹುಶಃ ಈ ಒಂದು ಆ ಒಂದು 3 ವರ್ಷದ ಏನು ಕಾಲಘಟ್ಟದ ನಾವೇನು ಇವತ್ತು ಕೆಲಸ ಮಾಡಿದ್ದೇವ ಅದು ಖಂಡಿತವಾಗಿಯೂ ನಾನು ಶಾಶ್ವತವಾಗಿ ಜೀವನ ಪೂರ್ತಿ ಅದನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಕಾಲಘಟ್ಟ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹುಶಃ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ, ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಮಾರ್ಷಲ್ಗಿಂದ ಹಿಡಿದು ತಳಮಟ್ಟದ ಸ್ವೀಪರ್ ತನಕ ಕೂಡ ಬಹುಶಃ ಗುರುತಿಸಿಕೊಂಡು ಅವರಿಗೆ ನನ್ನ ವಿಶೇಷವಾದ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆ ನಾನು ಇವತ್ತು ಸಲ್ಲಿಸುತ್ತಾ ನಾನು ಎಲ್ಲ ಶಾಸಕರ ಪರವಾಗಿ ಕೇಳಿದಿಷ್ಟೇ, ಎಷ್ಟು ತಮಗೆ ಶಾಸಕರನ್ನು ವಿದೇಶಕ್ಕೆ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಷ್ಟು ತಾವು ಕರ್ಕೊಂಡು ಹೋಗ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಬಹುಶಃ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಎಷ್ಟು ಜನ ನಾವು ಕೇಳಿಕೊಂಡ್ರು ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಹೋದಾಗ ಅವ್ರಿಗೆ ಎಕ್ಸ್ಪೋಜರ್ ಆಗ್ತದೆ. ಎಕ್ಸ್ಪೋಜರ್ ಆಗಿ ಬಂದು ಕನಿಷ್ಠ 4 ಒಳ್ಳೆ ಉತ್ತಮವಾದ ಕೆಲಸಗಾರಗಳಲ್ಲಿ ಒಂದನ್ನಾದ್ರೂ ಕೂಡ ಬಂದು ಈ ರಾಜ್ಯದಲ್ಲಿ ಮತ್ತು ಅವರ ಕ್ಷೇತ್ರದಲ್ಲಿ ಅದನ್ನು ನಿರ್ಮಾಣ ಖಂಡಿತವಾಗಿ ಇವತ್ತು ಮಾಡುವಂತ ಅವಕಾಶ ಇವತ್ತು ಆಗ್ತದೆ. ನಾನು ಕೂಡ ಒಂದು ಪ್ರದೇಶ ಹೋದಾಗ ಅಲ್ಲಿ ಒಂದು ರಿಹಾಬ್ ಸೆಂಟರ್ ಇತ್ತು, ಬಹಳ ಚೆನ್ನಾಗಿತ್ತು. ನಾನು ಬಂದು ಏನ್ ಮಾಡ್ಬೇಕು, ನನ್ನ ಆಸ್ಪತ್ರೆ ಇದ್ದಾಗ ಬಿಲ್ಡಿಂಗ್ ಕಟ್ಟೋ ಬದಲು ನಾವೊಂದು ರಿಹಾಬ್ ಸೆಂಟರ್ ನಾನಲ್ಲಿ ಪ್ರಾರಂಭ ಮಾಡಿದೆ ತಾಲೂಕು ಮಟ್ಟದಲ್ಲಿ. ಅದು ಯಾಕೆ ಅಲ್ಲಿ ಹೋದಾಗ ಒಂದೊಂದು ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಒಂದೊಂದು ಪ್ರದೇಶದಲ್ಲಿ ಇವತ್ತು ಬೀಚ್ ಪ್ರದೇಶದಲ್ಲಿ ಹೇಗೆ ಡೆವಲಪ್ಮೆಂಟ್ ಮಾಡಬಹುದು ಆದ ಕಾರಣ ನಮಗೆ ಒಂದು ಎಕ್ಸ್ಪೋಜರ್ ಮಾಹಿತಿ ಬರ್ತದೆ, ಸಮಾಜಕ್ಕೆ ರಾಜ್ಯಕ್ಕೆ ಕೊಟ್ಟಿದ್ದು ಪ್ರಯೋಜನ ಆಗ್ತದೆ. ಆದ ಕಾರಣ ಬಹುಶಃ ತಾವು ಕೂಡ ಈ ಒಂದು ಅವಕಾಶ ಶಾಸಕರ ಜೊತೆ ಹೋಗುವಂತ ಅವಕಾಶಕ್ಕೆ ತಾವು ಕೂಡ ನೇತೃತ್ವ ವಹಿಸಬೇಕು. ಮತ್ತೆ ನೀವು ಹೋಗುವ ಶಾಸಕರು ಮಾತ್ರ ಅಲ್ಲ ಮಂತ್ರಿಗಳನ್ನು ಕೂಡ ಸೇರಿಸಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ರಿಕ್ವೆಸ್ಟ್ ಮಾಡುವಂತ. ಆದ ಕಾರಣ ಬಹುಶಃ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಎಲ್ಲ ಉತ್ತಮವಾದ ಕೆಲಸಗಳಿಗೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಅವರು ನಮ್ಮ ಸಲಹೆ ಸೂಚನೆ ಕೂಡ ಆಗಿಂದಾಗಿ ಕೊಟ್ಟಿದ್ದಾರೆ. ಆ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೆ, ನಮ್ಮ ಇಲ್ಲಿ ಕೆಲಸ ಮಾಡುವಂತ ನಮ್ಮ ಈ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ತಾವು ಮತ್ತೊಮ್ಮೆ ಈ ಒಂದು ರಾಜ್ಯದ ಆ ಒಂದು ಸ್ಪೀಕರ್ ಆಗಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ ಒಂದು ವ್ಯಕ್ತಿ ಎಲ್ಲರಿಗೂ ಕೂಡ ಇವತ್ತು ಬರಲಿ ಮತ್ತು ಹೊಸ ಶಾಸಕರಿಗೆ ತಾವೆಲ್ಲರಿಗೂ ಹೆಚ್ಚಿನ ಅವಕಾಶ ತಾವು ಖಂಡಿತವಾಗಿ ಕೊಡ್ತೀರೆಂಬ ವಿಶ್ವಾಸ ಕೂಡ ನನಗೆ ಇವತ್ತು ಇದೆ. 1 ಗಂಟೆ 2 ಗಂಟೆ ತನಕ ನಾನು ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಕಾಲಿಂಗ್ ಅಟೆನ್ಷನ್ ಕೊಡ್ತಾರೆ, 0 ಅವರ್ ಕೊಡ್ತಾರೆ. ಕನಿಷ್ಠ ಒಂದು ಶಾಸಕರಿಗೆ ಬಂದು ನೀವು ಶಾಸಕರಿಗೆ 100 ಕೋಟಿ 10 ಕೋಟಿ ಕೊಡೋದಕ್ಕಿಂತ ಜಾಸ್ತಿ ಏನಂತ ಹೇಳಿದ್ರೆ ಆ ಶಾಸಕರಿಗೆ ಅವರ ಕ್ಷೇತ್ರದ ಜನರ ಪರವಾಗಿ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಎದ್ದು 4 ಮಾತಾಡುವಂತ ಅವಕಾಶ ಸಿಕ್ಕಿದ್ರೆ ಅದು ಎಷ್ಟೋ ಕೋಟಿಗಿಂತ ದೊಡ್ಡ ಗ್ರಾಂಟ್ ಅವರಿಗೆ ಆಗಿ ಬಿಡ್ತದೆ. ಯಾಕಂದ್ರೆ ಜನರ ಮುಂದೆ ಹೇಳಲಿಕ್ಕೆ ಆಗ್ತದೆ, ಮಾಧ್ಯಮದಲ್ಲಿ ಬರ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತದೆ. ಅವ್ರು ಸಂಜೆ ತನಕ ಕೂತು ನಾವು ಬಹುಶಃ ಹಿರಿಯರೆಲ್ಲ ಗಂಟೆ ಗಟ್ಟಲೆ ಮಾತಾಡ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ.
ಎದ್ದು ಹೋದ್ರೆ ಮತ್ತೆ ಯಾರು ಹೊಸೊಬ್ಬ ಶಾಸಕ ಆಸಕ್ತಿ ಇರ್ತದೆ, ನಾವು ಯಾಕೆ ಸದನ ಹೋಗ್ಬೇಕು, ನಮಗೆ ಅವಕಾಶಕ್ಕೆ ಭಾವನೆ ಬರ್ತದೆ. ಯಾರೆಲ್ಲ ಕಾಲಿಂಗ್ ಅಟೆನ್ಷನ್ 60 70 ಕೊಟ್ಟಿದ್ರು ಕೂಡ ಅವರೆಲ್ಲ ಕೂತ್ಕೊಳಿಸಿ ಎಷ್ಟು ಹೊತ್ತಾದ್ರೂ ಕೂಡ ನಾವು ಕೊಡುವಂತ ಅವಕಾಶ ಅಂತ ಹೇಳಿದ್ರೆ, ನಾವು ಬಂದದ್ದಕ್ಕೆ ಗೆದ್ದದಕ್ಕೆ ಒಂದು ಅವಕಾಶ ಸಿಕ್ಬೇಕಂತ ಹೇಳಿ ಕೂಡ ಮಾಡಿಕೊಟ್ಟಂತ ಅವಕಾಶ ಅಂತ ಹೇಳಲಿಕ್ಕೆ ಅದು ನಮಗೆಲ್ಲ ಕಷ್ಟ ಆಗಿರ್ಬೋದು. ಆದ್ರೆ ಅವರಿಗೊಂದು ಅವಕಾಶ ಸಿಕ್ಕಿದೆ ಅಂತೆಲ್ಲ ನನಗೆ ಅತ್ಯಂತ ನಮಗೆ ಸಮಾಧಾನ ಆಗ್ತದೆ. ಆದ ಕಾರಣ ಎಲ್ಲ ಹೊಸಬರಿಗೆ ವಿಷಯ ತಮ್ಮ ಅವಕಾಶ ಹೊಸಬರಿಗೆ ತಮ್ಮ ವಿಷಯ ಪ್ರೋತ್ಸಾಹ ಖಂಡಿತವಾಗಿ ಇವತ್ತು ಇರ್ತದೆ ಎಂಬ ವಿಶ್ವಾಸ ಇಟ್ಟುಕೊಳ್ತಾ, ನಾವೆಲ್ಲರೂ ಕೂಡ, ನಾವು ಆಡಳಿತ ಪಕ್ಷ ಇರಲಿ ಪ್ರತಿಪಕ್ಷ ಇರಲಿ, ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಖಂಡಿತವಾಗಿ ನಾವು ರಾಜ್ಯದ ವಿಧಾನಸಭೆಯ ಸಭೆಯಲ್ಲಿ ಒಂದು ಅಧಿವೇಶನ ಇರಲಿ. ಏನು ಇವತ್ತು ರಾಷ್ಟ್ರ ಮಟ್ಟದ ಗೌರವದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದೆ, ಅದಕ್ಕಿಂತ ದೊಡ್ಡ ಗೌರವಕ್ಕೆ ಪಾತ್ರರಾಗಲಿಕ್ಕೆ ನಮ್ಮೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವಂತ ಹೇಳಿಕೊಳ್ತಾ, ನಿಮ್ಮೆಲ್ಲರ ಸಹಕಾರ ಕೇಳಿಕೊಂಡು ಮತ್ತೊಮ್ಮೆ ಇಡೀ ನನ್ನ ಸದನಕ್ಕೆ ಮತ್ತು ಹೆಚ್ಚಾಗಿ ಬಹುಶಃ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರಿಗೆ ಮತ್ತು ಎಲ್ಲ ಜಾಸ್ತಿಯಾಗಿ ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಬೂತ್ನಲ್ಲಿ ನನ್ನ ಪರವಾಗಿ ಕೆಲಸ ಮಾಡೋ ಕಾರ್ಯಕರ್ತ ಮಿತ್ರರಿಗೆ ಮತ್ತು ಜನರಿಗೆ ನನ್ನ ಪ್ರೀತಿಪೂರ್ವಕತೆ ನಾನು ಸಭೆಯನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮಗೆ ಶುಭಾಶಯ ಕೋರ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.